ಇವತ್ತು ಕ್ವಶನ್ ಪೇಪರ್ 3ನೇ ಒನ್ ವರ್ಡ್ ಆನ್ಸರ್ನ ನೋಡ್ಕೊಂಡು ಹೋಗೋಣ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 16ರಲ್ಲಿ 16 ಬರುವ ಹಾಗೆ ಟ್ರೈ ಮಾಡಿ. ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 3x + 2ky ಈಕ್ವಲ್ ಟು 6. ನಮಗೆ ಗೊತ್ತಿರೋದು a1x + b1y + c1 ಅಂತ. ಇಲ್ಲಿ ಈಕ್ವಲ್ ಟು x ಇದೆ, ಆಗ ಈ ಕಡೆ ತರಬೇಕು, ಮೈನಸ್ ಆಗುತ್ತೆ. ಇಲ್ಲಿ 2x + 5y + 1 = 0 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಅಂತ ಕನ್ನಡ ಮೀಡಿಯಮಲ್ಲೂ ಅದೇ ಥರ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಎರಡು ಮೀಡಿಯಮ್, ಕನ್ನಡ ಇಂಗ್ಲೀಷ್ ಎರಡು ಮೀಡಿಯಮನ್ನು ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕಾಗುತ್ತಾ ಅಂತ ಹೇಳುವಂಥ ಒಂದು ಟ್ರಯಲ್ನ ನಾನು ಮಾಡ್ತಾ ಇದ್ದೀನಿ, ನೋಡೋಣ. ಎಕ್ಸ್ ಪ್ಲಸ್ b1y ಪ್ಲಸ್ c1 ಅಂತ ನನಗಿರೋದು. ಇಲ್ಲಿರೋದು 2 ಇರೋದ್ರಿಂದ ಈ ಕಡೆ ನಾನೇನಂತ ತೊಗೋಬೇಕಾಗುತ್ತೆ, ಈ ಕಡೆ ಬಂದಾಗ -2 ಆಗುತ್ತೆ. a2x + b2y + c2 ಅಂತ ಬರ್ಕೊಳ್ತೀರಾ. ಓಕೆನಾ. ಈಗ ನಮಗೆ ಗೊತ್ತಿರೋದೇನು, a1/a2 ಏನಂತ ಕೊಟ್ಟಿದ್ದಾರೆ ಮಕ್ಕಳೇ, ಪ್ಯಾರ್ಲಲ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಸಮಾನಾಂತರ ಅಂತ ಕೊಟ್ಟಿದ್ದಾರೆ. ಸಮಾನಾಂತರ ಅಂತ ಹೇಳಿದ್ರೆ, ಪ್ಯಾರ್ಲಲ್ ಅಂತ ಹೇಳಿದ್ರೆ ನಮ್ಗೆ ಕಂಡೀಷನ್ ಏನು ಗೊತ್ತು, a1/a2 b1/b2 ಸಮವಲ್ಲ, ಈಸ್ ನಾಟ್ ಈಕ್ವಲ್ ಟು c1/c2. ನೋಡಿ, ಇದನ್ನು ಏನು ಕೊಟ್ಟಿದ್ದಾರೆ ಅದನ್ನೇ ತೊಗೊಳ್ತೀವಿ. ಈಗ ಮಾಡಬೇಕು, ಇದೆರಡನ್ನೇ ಮಾತ್ರ ತೊಗೊಳ್ಳೋಣ. a1 ಅಂತ ಹೇಳಿದ್ರೆ ಎಷ್ಟು, 3 a2 ಅಂತ ಹೇಳಿದ್ರೆ 2 ಈಕ್ವಲ್ ಟು b1 ಅಂತ ಹೇಳಿದ್ರೆ 2k b2 ಅಂತ ಹೇಳಿದ್ರೆ 5. ಓಕೆನಾ. ಈಗ 5 ಮತ್ತು 3 ಏನು ಮಾಡಿ ಗುಣಿಸಿ. 5 3 ಎಷ್ಟಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡ್ಡ ಗುಣಕಾರ. 5 ಮತ್ತು 3 ಮಲ್ಟಿಪ್ಲೈ ಮಾಡಿದಾಗ 5 3 ಎಷ್ಟಾಗುತ್ತೆ, 15 ಈಕ್ವಲ್ ಟು 2 × 2 ಎಷ್ಟಾಗುತ್ತೆ, 4k. ಈಗ ನನಗೆ ಕೆ ವ್ಯಾಲ್ಯೂ ಬೇಕಲ್ವಾ, ಆಗ 15 ಈ 4 ಕೆಳಗೆ ಬರಿತೀನಿ. ಆಗ ಕೆ ವ್ಯಾಲ್ಯೂ ಎಷ್ಟಾಗುತ್ತೆ, 15/4. ಯಾವುದು ಆನ್ಸರ್, ಸಿ. ಆಗ ಬರಿತೀರಾ ಸಿ ಈಕ್ವಲ್ ಟು ಆನ್ಸರ್ ಸಿ 15/4 ಅಂತ ಆನ್ಸರನ್ನು ಬರಿಬೇಕು ಮಕ್ಕಳೇ. ಎಕ್ಸಾಮಲ್ಲಿ ಬರಿಬೇಕಾದ್ರೆ ಸಿ ಅಂತ ಬರೆದು ಆನ್ಸರನ್ನು ಬರಿಬೇಕು. ನೆಕ್ಸ್ಟ್, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಪ್ರಾಡಕ್ಟ್ ಆಫ್. ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಪ್ರೈಮ್ ನಂಬರ್ಸ್ ಅಂತ ನೀವು ಕಲ್ತಿದ್ದೀರ ಅಲ್ವಾ. ಏನಂತ ಹೇಳಿದರೆ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಯಾವ ಸಂಖ್ಯೆಯ ಗುಣಲಬ್ಧವಾಗಿ ಮಾಡಿರ್ಬೋದು. ನಾವು ಕಲ್ತಿದ್ದೀವಿ ಯಾವುದನ್ನು, ಅಂಕಗಣಿತದ ಮೂಲ ಪ್ರಮೇಯ. ಓಕೆ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಇದನ್ನು ನಾವು ಕಲ್ತಿದ್ದೀವಿ. ಅದರದ್ದೇ ಇದು ಡೆಫಿನಿಷನ್ ಅಲ್ಲಿರೋದು ಮಕ್ಕಳೇ. ಅದನ್ನು ನೀವು ಬರೆದ್ರೆ ಆಯಿತು, ಆಯಿತಾ. ನೀವು ಇದನ್ನು ಕಲ್ತಿರ್ತೀರ, ಬೈ ಹಾರ್ಟ್ ಹೊಡೆದಿರ್ತೀರ. ಸೊ ಅದನ್ನು ಬರೀ, ಅವಿಭಾಜ್ಯ ಸಂಖ್ಯೆಗಳು ಆನ್ಸರ್ ಬರೀತೀರಾ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ನೆಕ್ಸ್ಟ್ ಕ್ವಶನಲ್ಲಿ ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ 3 ಟೈಮ್ಸ್ ದ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ 75. ಏರಿಯಾ ಕೊಟ್ಟಿದ್ದಾರೆ. ದ ಕ್ವಾಡ್ರಾಟಿಕ್ ಇಕ್ವೇಷನ್ ಟು ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್. ಬ್ರೆಡ್ತ್ ಕೊಟ್ಟಿಲ್ಲ, ಬಿ ಅನ್ನು ಏನಂತ ತೊಗೊಳ್ತೀವಿ, ಎಕ್ಸ್ ಅಂತ ತೊಗೊಂಡಾಗ ಲೆಂತನ್ನೇ ಏನಂತ ತೊಗೊಳ್ತೀವಿ, 3x. 3 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. 3 ಟೈಮ್ಸ್ ದ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಆಗ ಲೆಂತನ್ನು ಎಕ್ಸ್ ಅಂತ ಬ್ರೆಡ್ತನ್ನು ಎಕ್ಸ್ ಅಂತ ತೊಗೋಬೇಕು, ಲೆಂತನ್ನೇ 3x ಅಂತ ತೊಗೋಬೇಕು. ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 75 ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದ್ದು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ, ಉದ್ದ ಇಂಟು ಅಗಲ ಅಂತ ಗೊತ್ತಿದೆ. ಆಗ ಉದ್ದ ಎಷ್ಟು ತೊಗೊಂಡಿದ್ದೀರಾ ನೀವು, 3x. ಆಗ 3x ಇಂಟು ಅಗಲ ಎಷ್ಟು ತೊಗೊಂಡಿದ್ದೀರಾ, ಎಕ್ಸ್ ಈಕ್ವಲ್ ಟು ಎಷ್ಟು, 75. ಆನ್ಸರ್ ಕೊಟ್ಟಿದ್ದಾರೆ 75 ಸೆಂಟಿಸ್ಕ್ವೇರ್. 3 × x² ಎಷ್ಟಾಗುತ್ತೆ, 3x² - 75. ಇದನ್ನು 75 ಈಚೆದ್ದಾಗ -75 = 0. ಎಲ್ಲಿದೆ 3x² - 75 = 0, ಇದು ಆನ್ಸರ್. ಓಕೆನಾ. ಆಗ ಸಿ 3x² - 75 = 0 ಆನ್ಸರ್ ಅಂತ ಬರಿತೀರಾ. ಆಯತದ ಉದ್ದವು ಅಗಲದ 2. ಆಗ ಅಗಲವನ್ನು ನಾವೇನಂತ ತೊಗೊಳ್ತೀವಿ, ಎಕ್ಸ್ ಅಂತ ತೊಗೊಳ್ತೀವಿ. ಉದ್ದವನ್ನು 3x ಅಂತ ತೊಗೊಳ್ತೀವಿ. ಓಕೆನಾ. ಆಗ ವಿಸ್ತೀರ್ಣ ಉದ್ದ ಇಂಟು ಅಗಲ. ಆಗ ಉದ್ದ ಎಷ್ಟು ತೊಗೊಂಡಿದ್ದೀರಾ, 3x ಇಂಟು ಎಕ್ಸ್ ಈಕ್ವಲ್ ಟು ಎಷ್ಟು, 75. ಅದನ್ನು ಈಚೆ ತಂದಾಗ ಇದೇ ಆನ್ಸರ್ ಬರ್ತದೆ. 3x² - 7 75 = 0. ಗೊತ್ತಾಯ್ತಲ್ಲ, ಉದ್ದವು ಅಗಲದ. ಆಗ ನಾವು ಉದ್ದವನ್ನು ಏನಂತ ತೊಗೋಬೇಕು, 3x. ಅಗಲವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ, ಎಕ್ಸ್ ಅಂತ ತೊಗೊಳ್ಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಸಮಾಂತರ ಶ್ರೇಣಿಯಲ್ಲಿ n ನೇ ಪದ ಕೊಟ್ಟಿದ್ದಾರೆ, 4ನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 4th ಟರ್ಮ್ ಅಂತ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ an ಕೊಟ್ಬಿಟ್ಟು 4th ಟರ್ಮ್ ಏನಿಲ್ಲ, ಈಸಿ. ಏನು ಮಾಡ್ತೀರಾ, n ಇದ್ದ ಪ್ಲೇಸಿಗೆ ಏನಾಗ್ತೀರಾ, 4 ಅಂತ ಹಾಕ್ತೀರಾ. 4 - 1 2 4 2 4 8 -1 ಎಷ್ಟು ಬರ್ತದೆ, 8ರಿಂದ 1 ಕಳೆದ್ರೆ 7 ಬರ್ತದೆ. ಎಲ್ಲಿದೆ ಆನ್ಸರು, ಇಲ್ಲಿದೆ ಆನ್ಸರು. ಆನ್ಸರ್ ಬಿ. ನೆಕ್ಸ್ಟ್ ಪ್ರಶ್ನೆ. ಇನ್ ದ ಫಾಲೋಯಿಂಗ್ ದ ಪೇರ್ ಆಫ್ ಟ್ರಯಾಂಗಲ್ಸ್ ಆರ್ ವೆರಿ ಆಲ್ವೇಸ್ ಸಿಮಿಲರ್.
ಯಾವಾಗ ಆಲ್ವೇಸ್ ಸಿಮಿಲರ್ ಆಗೋದು ಅಂತ ಹೇಳಿದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದಾಗ. ಅರ್ಥ ಆಯ್ತಲ್ವ? ಇದು ಆನ್ಸರ್ ಬಿ. ಯಾವಾಗ ಇದರಲ್ಲಿ ಏನಂತ ಕೊಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ಯಾವಾಗಲೂ ಆಗಿರೋದು ಅಂತ ಹೇಳಿದ್ರೆ ಅದು ಏನಾಗಿರಬೇಕು? ಅದು 2 ಸಮಬಾಹು ತ್ರಿಭುಜ ಆಗಿರಬೇಕು. ನೆಕ್ಸ್ಟ್ ಕ್ವಶನ್, ದ ಫಾರ್ಮುಲಾ ಟು ಫೈಂಡ್ ವಾಲ್ಯೂಮ್ ಆಫ್ ಎ ಸ್ಪಿಯರ್, ಅದು ಕಲ್ತಿರಬೇಕು. ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಂತ ಹೇಳಿದ್ರೆ ಗೋಳದ ವಿಸ್ತೀರ್ಣ, ಗೋಳದ ಘನಫಲ ಮಕ್ಕಳೇ, ಗೋಳದ ಘನಫಲ ಏನಂತ ಬರೀತೀರಾ? ಬಿ 4/3 πr³ ಅಂತ ಬರೀತೀರಾ. ಇದರಲ್ಲಿ ಮೀಡಿಯನ್ L+n/2 ಇದು ನಿಮಗೆ ಗೊತ್ತಿದೆ, ಮಧ್ಯಾಂಕ. ಮೀಡಿಯನ್ ಅಂತ ಹೇಳಿದ್ರೆ ಮಧ್ಯಾಂಕ. ಎಫ್ ರೆಫರ್ಸ್ ಟು, ಎಫ್ ಅಂದರೆ ಯಾವುದರಲ್ಲಿ ತೊಗೊಳ್ತೀರಾ? ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸಲ್ಲಿ ತೊಗೊಳ್ತೀರಾ. ಓಕೆನಾ? ಅದೇ ಥರ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದಕ್ಕೆ ಇದು ಆನ್ಸರು ಬಿ ಆನ್ಸರ್ ಬರೀತೀರಾ. ಇಲ್ಲಿ ಎಫ್ ಯಾವುದನ್ನು ಮಧ್ಯಾಂಕವಿರುವ, ನಾವು ಮಧ್ಯಾಂಕಕ್ಕೆ ನಾವು ಈ ರೀತಿ ಬಾಕ್ಸ್ ಹಾಕ್ತೀವಲ್ವ, ಬಾಕ್ಸ್ ಹಾಕುವಾಗ ಅದನ್ನು ಮಧ್ಯದಲ್ಲಿರೋದನ್ನ ತೊಗೊಳ್ತಲ್ವ, ಆಗ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ದ ಝೀರೋ ಆಫ್ ಎ ಪಾಲಿನಾಮಿಲ್ ಝೀರೋ ಕಂಡುಹಿಡಬೇಕು. ಏನಿಲ್ಲ, 5x + 3 = 0 ಅಂತ ಬರೀತೀರಾ. 5x = -3 ಅಂತ ಬರೀತೀರಾ. x = -3/5 ಅಂತ ಬರೀತೀರಾ. ಅರ್ಥ ಆಯ್ತಲ್ಲ? 5x + 3 = 0. ಇದನ್ನು ಕೊಟ್ಟಿದ್ದಾರೆ =0 ಅಂತ ಬರೆದ್ಬಿಟ್ಟು ಎಕ್ಸ್ ಬೆಲೆ ಕಂಡುಹಿಡಿಯೋದು. ಎಷ್ಟಾಗುತ್ತೆ? -3/5. ಯಾವುದು ಆನ್ಸರ್? -3/5. 8ನೇ ಕ್ವಶನಿಗೆ ಎ ಆನ್ಸರ್. ಅದೇ ಥರ ಇಲ್ಲಿ ಸಹ ಅದೇ ಕೊಟ್ಟಿದ್ದಾರೆ. ಆಗ ಗೊತ್ತಾಗ್ತಲ್ಲ, ಶೂನ್ಯತೆ ಬಹುಪದೋಕ್ತಿ ಶೂನ್ಯತೆ ಅಂತ ಕೇಳಿರ್ತಾರೆ, ಆಗ -3/5 ಅನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ, ಇದು ನೋಡಿದ ತಕ್ಷಣ ತೇಲ್ಸನ್ ಥಿಯರಮ್ ಯೋಚನೆ ಬರಬೇಕು ಮಕ್ಕಳೇ ನಿಮಗೆ. ಏನು ಕೊಟ್ಟಿದ್ದಾರೆ? ಎ ಡಿ ಕೊಟ್ಟಿಲ್ಲ. ಎ ಡಿ ಬೈ ನಿಮಗೆ ಗೊತ್ತಿರಬೇಕು, ಎ ಡಿ ಬೈ ಡಿ ಬಿ ಅಲ್ವಾ, = AE/EC. ಓಕೆನಾ? ಎ ಡಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೀರಿ ಎ ಡಿ ಅಂತ. ಇದು ಎಷ್ಟು ಬರ್ತದೆ? 7.2 ಬರ್ತದೆ. =1.8 ಮೇಲೆ ಇಲ್ಲಿ 5.4. ಈಗ ಎ ಡಿ ಇದನ್ನು ಅಡ್ಡ ಗುಣಕಾರ ಮಾಡಿ. 1.8 × 7.2 / 5.4. ಮಕ್ಕಳು ನಾವು ಇಲ್ಲಿ ಬಿಂದುವನ್ನು ಶಿಫ್ಟ್ ಮಾಡೋಣ. ಓಕೆ, ಇದ್ರದ್ದು ಸಹ ಬಿಂದುವನ್ನು ಶಿಫ್ಟ್ ಮಾಡೋಣ. ಒಂದನ್ನು ಮಾತ್ರ ಮಾಡಿದ್ವಿ. ಆಗ 18 1 18 3 54. ಓಕೆ, 18 1 18 3. ಈಗ 7.2 / 3 ಬರ್ತದೆ. ಈಗ ಭಾಗಿಸಿದನ್ನು 7.2 ಯಾವುದರಿಂದ ಭಾಗಿಸ್ತೀರಾ? 3ರಿಂದ ಭಾಗಿಸ್ತೀರಾ. 3 2 3 2 6 ಬರ್ತದೆ. 7ಇಂದ 6 ಹೋದರೆ 1. ಈ ಪಾಯಿಂಟನ್ನು ಇಲ್ಲಿ ಬರಿಬೇಕು. ಈ 2ಅನ್ನು ಕೆಳಗಿಳಿಸ್ಕೊಳ್ತೀರಾ. ಓಕೆನಾ? ಕೆಳಗೆ ಬರೀತೀರಾ. ಆಗ 12 ಆಗುತ್ತೆ, 12 ಆಗುತ್ತೆ. 3 4 12. ಆನ್ಸರ್ ಎಷ್ಟು ಬಂತು? 2.4. ಆಗ ಎ ಡಿ ಎಷ್ಟು ಬರಿತೀರಾ? ಎ ಡಿ = 2.4 ಅಂತ ಬರಿತೀರಿ. ಇದನ್ನೆಲ್ಲ ಬರಿಬೇಕು ಮಕ್ಕಳು. ಇದನ್ನು ಮಾಡಿದ್ದು ಇದು ಡಿವಿಷನ್ ಪಕ್ಕದಲ್ಲೇ ಮಾಡಿರಬೇಕು. ಎಲ್ಲವನ್ನು ಮಾಡಿ ಯಾಕೆಂದರೆ ಇದಕ್ಕೆ ಸ್ಟೆಪ್ಪಿಗೆ ಮಾರ್ಕ್ಸ್ ಇದೆ. ಅರ್ಥ ಆಯ್ತಲ್ವಾ? ರೈಟ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಎ ಬಿ ಫ್ರಮ್ ದ ಒರಿಜಿನ್. ಮೂಲದಿಂದ ಅಂತ ಕೇಳಿರ್ತಾರೆ. ಪ್ರಶ್ನೆ ಏನು ಕೇಳಿರ್ತಾರೆ? ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರ ಫ್ರಮ್ ದ ಒರಿಜಿನ್ ಅಂತ ಕೇಳಿದ್ದಾರೆ. ಆಗ ಮೂಲ ಬಿಂದು ಅಂತ ಹೇಳಿದ ತಕ್ಷಣ, ಒರಿಜಿನ್ ಅಂತ ಹೇಳಿದ ತಕ್ಷಣ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಏನು ಗೊತ್ತಿದೆ? √D = ಏನಂತ ಗೊತ್ತಿದೆ? √AX² + Y² ಅಂತ ಗೊತ್ತಿದೆ. XY ಅಂತ ಕೊಟ್ಟಿದ್ರೆ x², ಇಲ್ಲಿ AB ಅಂತ ಕೊಟ್ಟಿದ್ದಾರೆ. ಏನು ಮಾಡ್ತೀರಿ? ಇದನ್ನು ಜಸ್ಟ್ ಚೇಂಜ್ ಮಾಡಿದ್ರೆ ಆಯಿತು. A² + B² ಅಂತ ಬರೆದ್ರೆ ಆಯಿತು. ಓಕೆನಾ? A² + B² ಅಂತ ಬರೀರಿ. ಇನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದು ಏನು ಕೊಟ್ಟಿದ್ದಾರೆ? f(1) ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ವರ್ಗ ಬಹುಪದೋಕ್ತಿ ಅಂತ ಕೇಳಿದ್ದಾರೆ. ಅದರಲ್ಲಿ f(1) ಬೆಲೆ ಕಂಡುಹಿಡಿ ಅಂದರೆ 1 ಹಾಕಿದ ಸಾಕು. ಎಲ್ಲೆಲ್ಲಿ x ಇದೆ ಮಕ್ಕಳೇ ಅಲ್ಲಲ್ಲಿ 1 ಹಾಕಿ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ 1² -9 × 1 + 20. ಆಗ 1² ಅಂತ ಹೇಳಿದ್ರೆ 1 -9 9 1 9 + 20. 20ರಿಂದ 9 ಹೋಗಲಿ. ಆಗ ಎಷ್ಟು ಬರ್ತದೆ? 11 11 1 12. ಆನ್ಸರ್ ಎಷ್ಟು ಬಂತು? 12. ಆಗ ಇದಕ್ಕೆ ಆನ್ಸರ್ 12 ಅಂತ ಬರೀತಾರೆ. ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ ಎ ಪಿ. ಓಕೆ, ಎ ಪಿಯಲ್ಲಿ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಈಸ್ 20 ಆ್ಯಂಡ್ ಸಮ್ ಆಫ್ ಥರ್ಡ್ ಟರ್ಮ್
ಫಸ್ಟ್ 3 ಟರ್ಮ್ಸ್ ಈಸ್ 12, ದೆನ್ ದ 4th ಟರ್ಮ್ ಈಸ್ ನೋಡಿ 4th ಟರ್ಮ್ ಇದು ಯೋಚನೆ ಇಟ್ಕೊಂಡ್ಬೇಕು. ಇದೊಂದು ಫಾರ್ಮುಲಾ ಯಾವುದು an ಈಕ್ವಲ್ ಟು 4th ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹತ್ರದ ನಂಬರ್ 4th ಟರ್ಮ್ 3rd ಟರ್ಮ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ 3 ಟರ್ಮ್ಸ್ ಫಸ್ಟ್ 4 ಟರ್ಮ್ಸ್. ಆಗ ಒಂದು n ಇನ್ನೊಂದು n-1. ಆಗ ಈ ಫಾರ್ಮುಲಾ ಏನು ಗೊತ್ತೆ, ಸಮ್ ಕೊಟ್ಟಿರೋದ್ರಿಂದ Sn ಮೈನಸ್ Sn-1 ಅಂತ ತೊಗೊಳ್ತೀರಾ. Sn ಅಂತ ಹೇಳಿದ್ರೆ 20 ಮೈನಸ್ 3 ಟರ್ಮ್ಸ್ದು 12, 20ರಿಂದ 12 ಹೋದರೆ ಎಷ್ಟಾಗುತ್ತೆ 8 ಆಗುತ್ತೆ. ಆಗ A4 ಎಷ್ಟಾಯಿತು 8 ಆಯಿತು. ಇಲ್ಲಿ ಪ್ರಶ್ನೆಯಲ್ಲಿ ಏನಂತ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಬಿಡಿ ಮಕ್ಕಳೇ. ಸಮಾಂತರ ಶ್ರೇಣಿಯಲ್ಲಿ 4 ಪದಗಳ ಮೊತ್ತ, ಓಕೆ, ಮತ್ತು 3 ಪದಗಳು ನೋಡಿ ಹತ್ರ ಇದೆ. ಆಗ ನಾವು ಇದೇ ಸೂತ್ರ 10 × 22 ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುತ್ತಿ 40 ಸೆಂಟಿಮೀಟರ್ ಎತ್ತರದ ಟೊಳ್ಳಾದ ಸಿಲಿಂಡರ್ನ ತಯಾರಿಸಿದೆ. ನಮಗೆ ಗೊತ್ತು ಸಿಲಿಂಡರ್ ಅಂತ ಕಟ್ ಮಾಡಿದ್ರೆ ನಮಗೇನು ಸಿಗ್ತದೆ, ರೆಕ್ಟ್ಯಾಂಗಲೇ ಸಿಗೋದು, ಆಯತನೇ ಸಿಗೋದು ಅಲ್ವಾ. ಅದರದ್ದು ಹೈಟ್ ಕೊಟ್ಬಿಟ್ಟಿದ್ದಾರೆ, ಕೆಳಗೆ ಎಷ್ಟು ಕೊಟ್ಟಿದ್ದಾರೆ ಇಂಟು 22 ಸೆಂಟಿಮೀಟರ್. ಇದನ್ನು ನಾವೇನಂತ ತಗೋಬೇಕು, ಇದು ಪೆರಿಮೀಟರ್ ಆಫ್ ಬೇಸ್. ಬೇಸ್ ಅಂತ ಹೇಳಿದ್ರೇನು, ಕೆಳಗೆ ಪಾದ. ಸಿಲಿಂಡರ್ ಅಂತ ನೋಡಿದಾಗ ಕೆಳಗೆ ಯಾವ ಶೇಪಲ್ಲಿ ಇರ್ತದೆ ಮಕ್ಕಳೇ, ಅದು ಸರ್ಕಲ್ ಶೇಪಲ್ಲಿ ಇರ್ತದೆ ಅಲ್ವಾ, ವೃತ್ತದ ಶೇಪಲ್ಲಿ ಇರ್ತದೆ. ಆಗ ವೃತ್ತದ ಪರಿಧಿ ಇಲ್ಲಿ P ಅಂತ ಹೇಳಿದ್ರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್, ಅಥವಾ ನಾವು ವೃತ್ತದ ಪರಿಧಿ ಇಕ್ವಲ್ಟು ಆ ಸೂತ್ರವನ್ನು ಬಳಸಬೇಕು. ವೃತ್ತದ ಪರಿಧಿ ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತಿದೆ, 2πr ಅಂತ ಗೊತ್ತಿದೆ ಅಲ್ವಾ. C = 2πr ಅಂತ ಗೊತ್ತಿದೆ. ನಾವೇನು ಮಾಡೋಣ, ಈಗ P ಬದಲಿಗೆ ನಾವೇನಂತ ಹಾಕೋಣ, C ಅಂತ ಹಾಕೊಳ್ಳೋಣ. ಯಾಕೆಂದ್ರೆ ಅದು ವೃತ್ತಾಕಾರದಲ್ಲಿರೋದ್ರಿಂದ C = 2πr ಅಂತ ಬರೀ. ಈಗ ಈ ಆನ್ಸರು 22 = 2 ಇಂಟು ವ್ಯಾಲ್ಯೂ ಗೊತ್ತಿದೆ 22/7 ಆರನ್ನು ಕಂಡುಹಿಡಿಬೇಕು. ಈಗ ಇದನ್ನು ಏನು ಮಾಡಬೇಕು, ನೀವು ಗುಣಿಸ್ಬೇಕಾಗ 22 × 7 ಬೈ ಈ 2 × 22 ಇದರ ಕೆಳಗೆ ಬರೆಯೋಣ ಮಕ್ಕಳೇ. 2 × 22 = 6. ಈ 22ಕ್ಕೆ ಈ 22 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 7/2 ಬರುತ್ತೆ = 6. 7/2 ಅಂತಂದರೆ 3.5 6 ಬೆಲೆ ಅಲ್ವಾ. ಬಾಕ್ಸ್ದಾಗ ನಮಗೆ ಎಷ್ಟು ಬರುತ್ತೆ, 6 ಬೆಲೆ 3.5 ಬರ್ತದೆ. ನೆಕ್ಸ್ಟ್ ಕ್ವಶನ್, ದ ಗ್ರಾಫ್ ಫಾರ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆಫ್ 2 ವೇರಿಯೇಬಲ್ ಆಸ್ ಶೋನ್ ಇನ್ ದ ಬಿಗರ್. ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್? ನೋಡಿ ಮಕ್ಕಳೇ, ಪ್ಯಾರಲಲ್ ಲೈನ್ಸ್ ಬಂದಿದೆ. ನಾವು ಕಲ್ತಿದ್ದೀವಿ, ಏನಂತ ಕಲ್ತಿದ್ದೀವಿ, A1/A2 = B1/B2 ಈಸ್ ನಾಟ್ ಈಕ್ವಲ್ ಟು C1/C2. ಆದರೆ ಎಂತಹ ಲೈನ್ ಸಿಗ್ತದೆ, ಪ್ಯಾರಲಲ್ ಲೈನ್ ಸಿಗ್ತದೆ. ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್ ಎಲ್ಲ ಕಲ್ತಿದ್ದೀವಲ್ವ. ಇಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂತೇಳಿದ್ರೆ ನಂಬರ್ ಆಫ್ ಸೊಲ್ಯೂಷನ್ ಕೇಳಿದ್ದಾರೆ. ನಮಗೆ ಪ್ಯಾರಲಲ್ ಲೈನ್ ಬರ್ತದೆ ಅಂತ ಗೊತ್ತಿದ್ದು, ಈ ರೀತಿ ನಮ್ಗೆ ಗೊತ್ತೇ ಇರಲಿಲ್ಲಲ್ವ. ಗೊತ್ತಿತ್ತಾ, ಓಕೆ ಕಲ್ತಿದ್ರಿ ಅಂತೇಳಿದ್ರೆ ಓಕೆ ಮಕ್ಕಳೇ. ಗೊತ್ತಿದ್ದ ಮಕ್ಕಳಿಗೆ ಈ ಪ್ಯಾರಲಲ್ ಲೈನ್ಸ್ ಬಂತು ಅಂತೇಳಿದ್ರೆ ನಮಗೆ ಇದು ಕಂಡೀಷನ್. ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನಂತ ಬರೀತೀರಾ, ನೋ ಸೊಲ್ಯೂಷನ್. ಡೈರೆಕ್ಟ್ ಕ್ವಶನ್ ಅಲ್ಲ, ಚಿತ್ರ ಕೊಟ್ಬಿಟ್ಟು ನಿಮ್ಮನ್ನು ಸಿಕ್ಸಾಕಕ್ಕೆ ನೋಡ್ತಿದ್ದೀರಾ, ಆಗ ನೋ ಸೊಲ್ಯೂಷನ್ ಅಂತ ಬರೀಬೇಕು. ನೋಡಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಹೀಗೆ ಕೊಟ್ಟಿದ್ದಾರೆ. ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ. ಸಮಾನಾಂತರ ರೇಖೆಗಳು ಅಂತ ಬಂದ ತಕ್ಷಣ ನಾವು ಬರೀ ಇದನ್ನು ಕಲ್ತಿದ್ದೀವಿ. ಚಿತ್ರ ಕೊಟ್ಟ ತಕ್ಷಣ ಸಮಾನಾಂತರ ರೇಖೆಯನ್ನು ಕೊಟ್ಟ ಪರಿಹಾರ ಇಲ್ಲ ಅಂತ ನೀವು ಕಲ್ತಿದ್ದೀರಲ್ವ, ಅದನ್ನು ಕಲಿಬೇಕು. ಪರಿಹಾರ ಇಲ್ಲ ಅಂತ ಬರೀತೀರಾ. sin A/sin² A = 1. ಫೈಂಡ್ ದ ವ್ಯಾಲ್ಯೂ ಆಫ್ cos² A ಪ್ಲಸ್ cos⁴ A ಅಂತ ಕೇಳಿದರೆ ಸೇಮ್ ಬೆಲೆಯನ್ನು ಕಂಡುಹಿಡೀರಿ ಅಂತ. ಏನಿಲ್ಲ ಮಕ್ಕಳು, ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಕೊಟ್ಟಿರೋದು ಏನು ಅದರಿಂದ ಹೋಗೋಣ. sin A ಪ್ಲಸ್ sin² A = 1 ಅಂತ ಕೊಟ್ಟಿದ್ದಾರೆ. ಆಗ ನಾನು ಇಲ್ಲಿ sin A ಈಚೆ ಬರೆದ್ಬಿಟ್ಟು ಈ sin A ಎಲ್ಲಿದ್ದು sin A ಇದನ್ನು ಮಾತ್ರ ಇಲ್ಲಿ ಬರೆದು =1 ಈ sin² Aನ ಈಚೆ ತರ್ತೀನಿ. ಆಗ ಅದು ಮೈನಸ್ sin² A. ನಿಮಗೊಂದು ಫಾರ್ಮುಲಾ ಗೊತ್ತಿದೆ, ಏನು 1 - sin² A ಅಂತ ಹೇಳಿದರೆ ಏನು ಅಂತ ಗೊತ್ತಿದೆ ನಿಮಗೆ, cos² A ಅಂತ ಫಾರ್ಮುಲಾದಲ್ಲಿ ಕಲ್ತಿದ್ದೀರಾ. ಆಗ sin A ಅಂತ ಹೇಳಿದರೆ ನಿಮಗೇನು ಬಂತು, cos² A ಅಂತ ಬಂತು. ಈಗ ನಾವು ಈ ಪ್ರಶ್ನೆಯನ್ನು ತಗೊಳ್ಳೋಣ. ಏನನ್ನು ಕಂಡುಹಿಡಬೇಕು ನಾವು, cos² A ಪ್ಲಸ್ cos⁴ A ಅಲ್ವಾ. ಇದನ್ನು ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಬೇಕು. cos² A ಅಂತ ಹೇಳಿದ್ರೆ ಏನಂತ ಬರೆದಿದ್ದೀರಾ ನೀವು, sin A ಅಂತ ಬರೆದಿದ್ದೀರಾ. ಓಕೆನಾ, sin A ಅಂತ ಬರಿತೀನಿ. ಪ್ಲಸ್ cos⁴ A ಅಂತ ಹೇಳಿದ್ರೆ ನಾನು sin² A ಅಂತ ಬರೀಲ್ಲ, cos² ಅಂದರೆ sin A, cos⁴ A ಅಂದರೆ sin² A ಅಂತ ಬರೀಲ್ಲ. ಆಗ ನಾನು sin² A. ನಮ್ಗೆ ಗೊತ್ತಿದೆ sin A ಪ್ಲಸ್ sin² A ನಾವು ಬಂದಿದ್ದೇ ಇದರಿಂದ ಏನಂತ ಬಂದಿದ್ದೀರಾ, 1 ಅಂತ ಬಂದಿದ್ದೀರಾ. ಆಗ ಅದನ್ನು ಏನಂತ ಬರೀತೀರಾ, ಇದು ಕೊಟ್ಟರು ಆನ್ಸರ್ ಏನು ಒಂದೇ. ಅರ್ಥ ಆಯ್ತಲ್ವಾ, ಆನ್ಸರ್ ಏನು ಅಂತ 1 ಅಂತ ಬರ್ತೀರಿ. ಇದನ್ನು ಇಷ್ಟನ್ನು ಬರೆದು ಇದನ್ನು ಬರೆದ್ರೆ ಆಯಿತು. ನೆಕ್ಸ್ಟ್, ಇಫ್ ದ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇವೆಂಟ್
a is 1/4 and n of a is 2, then find the value of n of s. ಇದು ಹಾಗೇನೆ ಕೊಟ್ಟಿರ್ತಾರೆ. ಘಟನೆ ಸಂಭವನೀಯತೆ ಕೊಟ್ಟಿದ್ದಾರೆ 1/5, n of a ಅನ್ನು ಕೊಟ್ಟಿದ್ದಾರೆ, n of s ಅನ್ನು ಕಂಡುಹಿಡಿಯಿರಿ. ಇರೋದು probability of a equal to n of a by n of s. n of s ಅಂದರೆ ಟೋಟಲ್ ಇವೆಂಟ್ ಆಯಿತಾ. ಈಗ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಸಂಭವನೀಯತೆ 1/5, ಆಗ ಇಲ್ಲಿ 1/5 ಅಂತ ಬರೆಯೋದು. ಇಲ್ಲಿ ಸಂಭವನೀಯತೆ ಈಕ್ವಲ್ ಟು ಎನ್ ಆಫ್ ಎ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಎನ್ ಆಫ್ ಎಸ್ ಅನ್ನು ನಾವು ಕಂಡುಹಿಡಿಬೇಕು. ಆಗ ಇದನ್ನೇನು ಮಾಡ್ತೀರಾ, ಜಸ್ಟ್ ಅಡ್ಡ ಗುಣಕಾರ. ಎನ್ ಆಫ್ ಎಸ್ ಇಂಟು 1 ಏನು ಬರ್ತದೆ ನಮಗೆ, ಎನ್ ಆಫ್ ಎಸ್ಸೇ ಬರುತ್ತೆ ಅಲ್ವಾ. ಎನ್ ಆಫ್ ಎಸ್ ಈಕ್ವಲ್ ಟು 5 2 ಎಷ್ಟಾಯಿತು, 10 ಆಯಿತು. ಇಷ್ಟೇ ಮಕ್ಕಳೇ, ಇದರದ್ದು ಬೆಲೆ ಎನ್ ಆಫ್ ಎಸ್ ಇರೋದು ಬೆಲೆ ಎಷ್ಟಾಗುತ್ತೆ, 10. ಇನ್ನು 2 ಮಾರ್ಕಿನ ಪ್ರಶ್ನೆ, 2 ಮಾರ್ಕಿನ ಪ್ರಶ್ನೆಯೂ ಹೀಗೆ ಜೊತೆಲೇ ಹೋಗ್ತೀನಿ ಮಕ್ಕಳೇ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ 2 ಮಕ್ಕಳಿಗೂ ಒಂದೇ ಕ್ವಶನ್ ಪೇಪರಲ್ಲಿ ಮಾಡಿ ಮುಗಿಸ್ತೀನಿ.